ಅವರು ಸಹ ಆದರದ ಸುಸ್ವಾಗತವನ್ನು ಬಯಸ್ತೀವಿ. ಹಾಗೆ ನಮ್ಮ ಬಾಲಾ ನಾಯಕ್ ಸರ್ ಆಗಮಿಸಿದ್ದಾರೆ, ಅವ್ರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೀವಿ. ಹಾಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನೀಡಬೇಕು. ನೀಟ್ ಪರೀಕ್ಷೆ ನಡೆಸಿದ ಏಜೆನ್ಸಿಯಿಂದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಆಗ್ರಹಿಸಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆ ಹಾಗೂ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಬೇರ್ ಅಚ್ಚು ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ನಡೆದ ಜನಸಭೆ ಪ್ರತಿಭಟನೆಯಲ್ಲಿ ಮಾಜಿ ಡಿಸಿಎಂ ಪರಮೇಶ್ವರ್ ಭಾಗವಹಿಸಿ ಮಾತನಾಡಿ, ದೇಶದ ಯುವಕರ ಭವಿಷ್ಯ, ಶಿಕ್ಷಣ ಮತ್ತು ಉದ್ಯೋಗ ಅತ್ಯಂತ ಮಹತ್ವದ್ದಾಗಿದೆ. ಯುವಕರ ಭವಿಷ್ಯಕ್ಕಾಗಿ ನಡೆಯುವ ಶಾಂತಿಯುತ ಪ್ರತಿಭಟನೆಯನ್ನು ಹತ್ತಿಕ್ಕುವುದು ಖಂಡನೀಯ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ವಿರುದ್ಧ ಕಾಂಗ್ರೆಸ್ ಪಕ್ಷ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದೆ. ಆದರೆ ರಾಹುಲ್ ಗಾಂಧಿ ಅವರನ್ನು ಬಂಧಿಸುವ ಮೂಲಕ ಪ್ರಜಾಪ್ರಭುತ್ವದ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಲಾಗಿದೆ ಎಂದು ಆರೋಪಿಸಿದರು. ಊರಿಗೆ ಬಂದಿದ್ದೇನೆ, ತಾವೆಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ ಮೇಲೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಧ್ವನಿಗೂಡಿಸಬೇಕು ಅಂತೇಳಿ ನಾನು ಇಲ್ಲಿ ಬಂದಿದ್ದೇನೆ. ನಮಗೆಲ್ಲ ಶುಭವಾಗ್ಲಿ. ಬಹಳ ಜನ ವಿದ್ಯಾರ್ಥಿನಿಯರಿದ್ದೀರಿ. ನಿಮ್ಮ ಭವಿಷ್ಯ ಬಹಳ ಮುಖ್ಯ ನಮಗೆ. ಯಾವುದೇ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವತ್ತೂ ಕೂಡ ನಿಮಗೆ ಭವಿಷ್ಯವನ್ನ ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಶಿವಕುಮಾರ್ ಆಗ್ಲಿ ಅಥವಾ ನಾನಾಗ್ಲಿ, ನಮ್ಮ ಸರ್ಕಾರ 72,000 ಉದ್ಯೋಗಕ್ಕೆ ಇವತ್ತು ರೆಕ್ರೂಟ್ಮೆಂಟ್ಗೆ ನಾವೀಗಾಗಲೇ ನೋಟಿಫಿಕೇಶನ್ ಹೊರಡಿಸ್ತಾ ಇದ್ದೇವೆ. ನಿಮ್ಮ ಭವಿಷ್ಯ ಬಹಳ ಮುಖ್ಯ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕೇಂದ್ರ ಸರ್ಕಾರವೇ ನೇರ ಹೊಣೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೂ ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿಗೂ ಒಂದು ಮಾತು ಆಡಿಲ್ಲ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಿ ಸುಮಾರು 80 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ. ಇದರ ವಿರುದ್ಧ ದೇಶದ ಯುವಕರು ಧ್ವನಿ ಎತ್ತಿದ್ರೂ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ನೀಡದಿರುವುದು ದುರಾದೃಷ್ಟಕರದ ಸಂಗತಿ ಎಂದರು. ಕ್ವಶನ್ ಪೇಪರ್ ಲೀಕ್ ಆಗಿದ್ದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆಫೀಸ್ ಇಂದ. ಅದು ಕಂಟ್ರೋಲ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ನ ನಡೆಸ್ತಿರೋದು ಈ ದೇಶದ ಪ್ರಧಾನಿಗಳು. ನಾನು ಈ ದೇಶದ ಪ್ರಧಾನಿಗಳನ್ನ ಒಂದೇ ಒಂದು ಮಾತು ಕೇಳಕ್ ಇಷ್ಟಪಡ್ತೀನಿ. ನಿಮ್ಮ 56 ಎದೆ ಇಂಚಲ್ಲಿ ಒಂದೇ ಒಂದು ಇಂಚಲ್ಲಿ ನಮ್ಮ ಯುವಕರು, ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ವಾ ಸರ್? 20 ಜನ ತೀರೋದ್ರು, 20 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ತಾವು ಬಾಯಿ ಬೀಚ್ತಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವ್ರ ಫೇಲ್ಯೂರ್ ಇದು. ಅವ್ರು ರಾಜೀನಾಮೆ ಕೊಡಿಸಿ ಅಂದ್ರೆ ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಯ್ತು. ಅವ್ರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಮ್ಮ ಪರಮೋಚ್ಚ ನಾಯಕ ನಮ್ಮ ರಾಹುಲ್ ಗಾಂಧಿ ಅವ್ರ ಮೇಲೆ ನಮ್ಮ ಪ್ರಿಯಾಂಕಾ ಗಾಂಧಿ ಮೇಡಮ್ ನ ಅರೆಸ್ಟ್ ಮಾಡಿಸಿದ್ರು. ನಾವು ಮೋದಿ ಅವ್ರು ಕೇಳೋದಿಷ್ಟೇ, ನೀಟ್ ಪರೀಕ್ಷೆ ಬರೀಬೇಕು ಅಂದ್ರೆ 2 ರಿಂದ 3 ವರ್ಷ 14 ರಿಂದ 15 ತಾಸು ಓದಿದ್ರೆ ಮಾತ್ರ ಡಾಕ್ಟರ್ ಆಗಕ್ ಸಾಧ್ಯ. MBBS ಅಂದ್ರೆ ಮಾ ಬಾಪ್ ಕಾ ಬಡಾ ಸಪನ ಅಂತ ನಮ್ಮ ಹಳ್ಳಿ ಹುಡುಗರು ಹುಡುಗಿರು ಕಷ್ಟಪಟ್ಟು ಓದಿದ್ರೆ ನಿಮ್ಮ ಯೋಗ್ಯತೆಗೆ ಒಂದು ಕ್ವಶನ್ ಪೇಪರ್ ನ ನೆಟ್ಟಿಗೆ ನಡ್ಸಕ್ ಆಗ್ಲಿಲ್ಲ ಅಂದ್ರೆ ನಾವು ಕೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆನ. ಇವತ್ತು 20 ಜನ ಸತ್ತೋಗಿದ್ದಾರೆ, ಅದಕ್ಕೆ ನ್ಯಾಯ ಇಲ್ಲ. ಮೋದಿಗಳು ಮೌನವಾಗಿದ್ದಾರೆ. ಆ ಸೈಲೆನ್ಸ್ ಇಂದ ಏನಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಸಂದರ್ಭದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸಂಪತ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಬೇರ್ ಅಚ್ಚು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್, ರಕ್ಷಿತ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಪ್ರೆಸ್ ಸುರೇಶ್, ಶಿಡ್ಲಘಟ್ಟ ಕೆಎನ್ ಮುನೀಂದ್ರ, ಬಾಬು ಜಾನ್, ಯುವ ಕಾಂಗ್ರೆಸ್ನ ಮುದಾಸಿರ್ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅವರು ಸಹ ಆದರದ ಸುಸ್ವಾಗತವನ್ನು ಬಯಸ್ತೀವಿ. ಹಾಗೆ ನಮ್ಮ ಬಾಲಾ ನಾಯಕ್ ಸರ್ ಆಗಮಿಸಿದ್ದಾರೆ, ಅವ್ರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೀವಿ. ಹಾಗೆ